ಈ ವಿಡಿಯೋದಲ್ಲಿ ಬ್ರಹ್ಮಪುತ್ರ ನದಿಯ ಮಹತ್ವ, ಚೀನಾದ ಯೋಜನೆ, ಭಾರತದ ಆತಂಕ ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ಬ್ರಹ್ಮಪುತ್ರ ನದಿ ಯಾಕೆ ಇಷ್ಟು ಮಹತ್ವ ಪಡೆದುಕೊಂಡಿದೆ? ಬ್ರಹ್ಮಪುತ್ರ ನದಿ ಟಿಬೆಟ್ನಲ್ಲಿ ಯರ್ಲುಂಗ್ ಸಾಂಗೋ ಎಂಬ ಹೆಸರಿನಿಂದ ಹುಟ್ಟುತ್ತದೆ. ನಂತರ ಇದು ಭಾರತದ ಅರುಣಾಚಲ ಪ್ರದೇಶಕ್ಕೆ ಪ್ರವೇಶಿಸಿದ ಬಳಿಕ ಸಿಯಾಂಗ್ ಎಂದು ಕರೆಯಲ್ಪಡುತ್ತದೆ. ಮುಂದೆ ಅಸ್ಸಾಂ ತಲುಪಿದ ನಂತರ ಬ್ರಹ್ಮಪುತ್ರ ಎಂಬ ಹೆಸರನ್ನು ಪಡೆಯುತ್ತದೆ. ಸುಮಾರು 2900 ಕಿಲೋಮೀಟರ್ ಉದ್ದದ ಈ ನದಿ ಕೊನೆಗೆ ಬಾಂಗ್ಲಾದೇಶದಲ್ಲಿ ಗಂಗೆಯೊಂದಿಗೆ ಸೇರಿ ಬಂಗಾಳಕೊಲ್ಲಿಗೆ ಸೇರುತ್ತದೆ. ಈ ನದಿಯ ಮೇಲೆ ಅಸ್ಸಾಂ ಹಾಗೂ ಈಶಾನ್ಯ ಭಾರತದ ಲಕ್ಷಾಂತರ ರೈತರು, ಮೀನುಗಾರರು ಹಾಗೆ ಸಾಮಾನ್ಯ ಜನರ ಜೀವನಾಧಾರ ನಿಂತಿದೆ. ಈ ಚೀನಾದ ಹೊಸ ಯೋಜನೆಯನ್ನು ಚೀನಾ ಈಗ ಟಿಬೆಟ್ನ ಗ್ರೇಟ್ ಬೆಂಡ್ ಪ್ರದೇಶದಲ್ಲಿ ಬೃಹತ್ ಜಲ ವಿದ್ಯುತ್ ಯೋಜನೆ ನಿರ್ಮಿಸುತ್ತಿದೆ. ಇದು ಭಾರತ ಚೀನಾ ಗಡಿಯ ಸಮೀಪದಲ್ಲಿದ್ದು ಜಗತ್ತಿನ ಅತಿದೊಡ್ಡ ಜಲ ವಿದ್ಯುತ್ ಯೋಜನೆಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಚೀನಾದ ಹೇಳಿಕೆಯ ಪ್ರಕಾರ ಈ ಯೋಜನೆಯಿಂದಾಗಿ ಸುಮಾರು 60,000 ಮೆಗಾವ್ಯಾಟ್ಗಿಂತ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ಗುರಿ ಇದೆ. ಇದು ಈಗ ವಿಶ್ವದ ಅತಿದೊಡ್ಡ ಜಲವಿದ್ಯುತ್ ಸ್ಥಾವರವಾದ ದಿ ಗಾರ್ಜಸ್ ಡ್ಯಾಮ್ಗಿಂತಲೂ ಹೆಚ್ಚಿನ ಸಾಮರ್ಥ್ಯ ಹೊಂದಿರುತ್ತದೆ. ಚೀನಾ ಹೇಳುವುದೇನೆಂದರೆ ಈ ಯೋಜನೆ ವಿದ್ಯುತ್ ಉತ್ಪಾದನೆ ಮತ್ತು ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು. ಹಾಗಾದರೆ ಭಾರತಕ್ಕೆ ಏನು ಆತಂಕ? ಇಲ್ಲಿಯ ದೊಡ್ಡ ಪ್ರಶ್ನೆ ಶುರುವಾಗುತ್ತದೆ. ಯಾಕೆಂದರೆ ಬ್ರಹ್ಮಪುತ್ರ ನದಿಯ ಮೇಲ್ಭಾಗ ಸಂಪೂರ್ಣವಾಗಿ ಚೀನಾದ ನಿಯಂತ್ರಣದಲ್ಲಿರುತ್ತದೆ. ಹೀಗಾಗಿ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ನಿಯಂತ್ರಿಸುವ ಸಾಮರ್ಥ್ಯ ಚೀನಾಗೆ ಸಿಗುತ್ತದೆ. ಸಾಮಾನ್ಯವಾಗಿ ರನ್ ಆಫ್ ದಿ ರಿವರ್ ಮಾದರಿಯಲ್ಲಿ ಜಲವಿದ್ಯುತ್ ಯೋಜನೆಗಳು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಶಾಶ್ವತವಾಗಿ ತಡೆಯುವುದಿಲ್ಲ. ಆದರೆ ನೀರನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವುದು ಅಥವಾ ನೀರಿನ ಹರಿವನ್ನು ಸಮಯದಲ್ಲಿ ಬದಲಾಯಿಸುವುದು ಸಾಧ್ಯವಾಗಬಹುದು. ಒಂದು ವೇಳೆ ನೀರಿನ ಹರಿವಿನಲ್ಲಿ ಅಸಹಜ ಬದಲಾವಣೆ ಉಂಟಾದರೆ ಅದರ ಪರಿಣಾಮ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳ ಕೃಷಿ, ಕುಡಿಯುವ ನೀರು ಮತ್ತು ಪರಿಸರ ವ್ಯವಸ್ಥೆಯ ಮೇಲೆ ಬೀಳಬಹುದು. ಇನ್ನು ಭಾರತ ಏನು ಮಾಡುತ್ತಿದೆ ಅಂತ ನೋಡೋದಾದರೆ, ಭಾರತ ಹಲವು ವರ್ಷಗಳಿಂದ ಚೀನಾದೊಂದಿಗೆ ಬ್ರಹ್ಮಪುತ್ರ ನದಿಯ ನೀರಿನ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯವಸ್ಥೆಯನ್ನು ಹೊಂದಿದೆ. ಪ್ರವಾಹ ಮುನ್ನೆಚ್ಚರಿಕೆಗಾಗಿ ಚೀನಾ ಕೆಲವು ಜಲಮಟ್ಟದ ಮಾಹಿತಿಯನ್ನು ಭಾರತಕ್ಕೆ ಒದಗಿಸುತ್ತಿದೆ. ಇದರ ಜೊತೆಗೆ ಭಾರತ ಅರುಣಾಚಲ ಪ್ರದೇಶದಲ್ಲಿ ತನ್ನದೇ ಆದ ಜಲವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಮುಂದುವರಿಸಿದೆ. ಜೊತೆಗೆ ರಾಜತಾಂತ್ರಿಕ ಮಟ್ಟದಲ್ಲಿಯೂ ಈ ವಿಷಯವನ್ನು ಭಾರತ ಚೀನಾದೊಟ್ಟಿಗೆ ನಿರಂತರವಾಗಿ ಪ್ರಸ್ತಾಪಿಸುತ್ತಿದೆ. ಭಾರತ ಮುಂದೇನು ಮಾಡಬಹುದು? ಈ ಯೋಜನೆಯಿಂದ ತಕ್ಷಣವೇ ಭಾರತಕ್ಕೆ ನೀರಿನ ಕೊರತೆ ಉಂಟಾಗುವುದು ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಚೀನಾದ ಮೇಲ್ಭಾಗ ನಿಯಂತ್ರಿಸುವುದರಿಂದ ಭವಿಷ್ಯದಲ್ಲಿ ನೀರಿನ ನಿರ್ವಹಣೆ, ಪರಿಸರದ ಮೇಲೆ ಪರಿಣಾಮ ಹಾಗೂ ಜಲಭದ್ರತೆ ಕುರಿತು ಆತಂಕಗಳನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಈ ಯೋಜನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ.